ಆರ್ ಸಿ ಬಿಗೆ ಸಂಬಂಧಪಟ್ಟ ಹಾಗೆ ಎರಡು ಮೇಜರ್ ಅಪ್ಡೇಟ್ ಜೊತೆಗೆ ಇವತ್ತು ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತಂದರೆ ನಾವು ಫ್ಯಾಮಿಲಿ ಮಕ್ಕಳು ಎಲ್ಲರೂ ಕೂಡ ಸೇರಿ ವಂಡರ್ಲಾ ಹೋಗಿದ್ವಿ. ಭಾಳ ದಿನಗಳಿಂದ ಪೆಂಡಿಂಗ್ ಇದ್ದಂಥ ಒಂದು ಬಕೆಟ್ ಲಿಸ್ಟ್, ಒಂದು ಬಯಕೆ ಅದು. ಸೊ ಮಜಾ ಮಾಡಿ ಫುಲ್ ಎಂಜಾಯ್ ಮಾಡಿ ಬಂದ್ವಿ. ಟಯರ್ಡ್ ಆಗಿತ್ತು, ಬಂದ ಮೇಲೆ ವೀಡಿಯೋ ಮಾಡೋಷ್ಟು ನಿಜವಾಗ್ಲೂ ಸ್ಟ್ರೆಂತ್ ಇರಲಿಲ್ಲ. ನೆನ್ನೆ ಲೇಟ್ ನೈಟ್ ಆಯಿತು ಬರೋದು. ಸೊ ಈಗ ಒಂದೆರಡು ವಿಚಾರ, ಇಂಪಾರ್ಟೆಂಟ್ ವಿಚಾರ, ನೀವು ಮಿಸ್ ಮಾಡಲೇಬಾರ್ದು ಅಂತ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ಟ್ರೇಡ್ ರೂಮರ್ಸ್ ಬಗ್ಗೆ. ಆರ್ ಸಿ ಬಿ ಹಾಗೆ ಆರ್ ಆರ್ ನಡುವೆ ಒಂದು ಟ್ರೇಡ್ ನಡಿಬಹುದು ಅಂತ ಒಂದು ಮಾತುಕತೆ ನಡೀತಾ ಇದೆ. ಅಂದರೆ ಒಂದು ಸುದ್ದಿ ಹರಿದಾಡ್ತಾ ಇದೆ. ಇದೆಷ್ಟು ಮಟ್ಟಿಗೆ ನಿಜ ಅಂತ. ಸ್ಯಾಮ್ ಕರನ್ ಹಾಗೆ ರೊಮ್ಯಾರಿಯೋ ಶೆಫರ್ಡ್ ನಡುವೆ ಎಕ್ಸ್ಚೇಂಜ್ ಆಗ್ಬೋದು ಅಂತ, ಫ್ಲಿಪ್ ಆಗ್ಬೋದು ಅಂತ. ಬನ್ನಿ, ಅದು ಎಷ್ಟು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಆರ್ ಸಿ ಬಿಗೆ ಹೆಲ್ಪ್ ಆಗುತ್ತಾ ಸ್ಯಾಮ್ ಕರನ್ ಬರೋದು, ಇದೆಷ್ಟು ನಿಜ, ಇದ್ರ ಬಗ್ಗೆ ಮಾತನಾಡೋಣ. ಎರಡನೇದು ಬಂದು ರಜತ್ ಪಟಿದಾರ್ಗೆ. ನಾವೆಲ್ಲರೂ ಕೂಡ ಮಾತನಾಡ್ತಾ ಇದ್ವಲ್ಲ, ಇಷ್ಟಪಡ್ತಾ ಇದ್ವಿ. ಅಂದರೆ ಇಂಡಿಯನ್ ಟೀಮಿಗೆ ಬರಬೇಕು ರಜತ್ ಪಟಿದಾರ್, ಅವ್ರನ್ನ ಪಿಕ್ ಮಾಡಬೇಕು, T20 ಸೈಡಿಗೆ ಬರಬೇಕು, ಒನ್ ಡೇಗೆ ಬರಬೇಕು ಅಂತ. ಬಟ್ ಇವಾಗ ರಜತ್ ಅವ್ರನ್ನೇ ಹುಡುಕೊಂಡು ಒಂದು ಗೋಲ್ಡನ್ ಆಪರ್ಚುನಿಟಿ ಮತ್ತೆ ಬಂದಿದೆ. ಅದನ್ನು ಕರೆಕ್ಟಾಗಿ ಬಳಸ್ಕೊಂಡ್ರೆ, ಟೈಮ್ ನೋಡ್ಕೊಂಡು ಹೊಡೆದ್ರೆ ಒಳಗಡೆ ತಗೊಳ್ಳೇಬೇಕು BCCI ಅಂಥ ಒಂದು ಆಪರ್ಚುನಿಟಿ. ಸೊ ಅದ್ರ ಬಗ್ಗೆ ಮಾತನಾಡೋಣ. ಫಸ್ಟ್ ನಾವು ಈ ಟ್ರೇಡ್ ವಿಚಾರಕ್ಕೆ ಬರೋದಾದರೆ, ಸ್ಯಾಮ್ ಕರನ್, ರೊಮ್ಯಾರಿಯೋ ಶೆಫರ್ಡ್, ಈ ಒಂದು ಟ್ರೇಡ್ ರೂಮರ್ಸ್ ಒಂದಷ್ಟು ವಿಚಾರ ಹರಿದಾಡ್ತಾ ಇದೆ. ನಾನು ಆರಂಭದಲ್ಲಿ ಇಂಥ ರೂಮರ್ಸ್ಗಳಿಗೆ ಅಷ್ಟು ಕೇರ್ ಮಾಡ್ತಾ ಇರಲಿಲ್ಲ. ಇದನ್ನು ನ್ಯೂಸ್ ಅಥವಾ ಒಂದು ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಕೆಲವೊಂದು ಸಲ ಇದು ಫೇಕ್ ಇರುತ್ತೆ, ಸುಮ್ಮನೆ ಯಾರೋ ಒಂದು ಹಬ್ಸ್ಬಿಡ್ತಾರೆ ಅಂತ. ಬಟ್ ನನಗೆ ರವೀಂದ್ರ ಜಡೇಜಾ ಎಕ್ಸ್ಚೇಂಜ್ ಆಯ್ತಲ್ಲ ಸಂಜು ಸ್ಯಾಮ್ಸನ್, ಅದು ಸ್ಟಾರ್ಟಿಂಗಲ್ಲಿ ನಾನು ರೂಮರ್ ಇರ್ಬೋದೇನೋ ಅಂದ್ಕೊಂಡೆ. ಬಟ್ ಅದು ನಿಜ ಆದಾಗ ಅಂಥ ಚಾನ್ಸಸ್ಗಳಿದೆ, ಅಂಥ ಒಂದಷ್ಟು ಶಿಫ್ಟ್ಗಳಾಗುತ್ತೆ. ರಿಷಬ್ ಪಂತ್ ವಿಚಾರದಲ್ಲೂ ಕೂಡ ಲಕ್ನೋ ಬಿಡ್ತಾರೆ ಅಂತ ಗೊತ್ತಿತ್ತು, ಡೆಲ್ಲಿ ಹೋಗ್ತಾರಾ, ಕುಲ್ದೀಪ್ ಈ ಕಡೆ ಶಿಫ್ಟ್ ಆಗ್ತಾರೆ ಎಲ್ಲ ಪ್ರಶ್ನೆ ಇತ್ತು. ನೋಡಿ, ಅದು ನಿಜ ಆಗೋಯಿತು. ಸೊ ಹಾಗಾಗಿ ಯಾವುದೇ ಒಂದು ಸುದ್ದಿಯನ್ನು ಕೂಡ ತೀರಾ ಫೇಕ್ ಅಂತ ಗೊತ್ತಾಗ್ಬಿಡುತ್ತಿದ್ದು ಅಂತ. ಬಟ್ ಕೆಲವೊಂದು ಸಾಧ್ಯತೆ ಇದೆ ಅಂತಂದಾಗ, ಹತ್ತಿರ ಇದೆ ಅಂತಂದಾಗ ನಾವು ಮಾತನಾಡಲೇಬೇಕಾಗತ್ತೆ. ಸೊ ನಾವೀಗ ಸ್ಯಾಮ್ ಕರನ್ ವಿಚಾರಕ್ಕೆ ಬರೋಣ, ಅಥವಾ ನಮ್ಮ ರೊಮ್ಯಾರಿಯೋ ಶೆಫರ್ಡ್ ವಿಚಾರಕ್ಕೆ ಬರೋಣ. ರೊಮ್ಯಾರಿಯೋ ಆರ್ ಸಿ ಬಿ ಬಿಟ್ಕೊಡಬಹುದಾ ಈ ಹಂತದಲ್ಲಿ ಅಂತ ಕೇಳಿದ್ರೆ, ಅವರು ಫಸ್ಟ್ ಸೀಸನ್ ವಾಸ್ ಗುಡ್, ಒಂದಷ್ಟು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ್ರು. ಆದರೆ ಈಗ ಸೆಕೆಂಡ್ ಸೀಸನ್ ಅಂತ ಬಂದಾಗ, ಲಾಸ್ಟ್ ಸೀಸನ್ ನನಗೆ ಅಥವಾ ವೈಯಕ್ತಿಕವಾಗಿ ನಿಮಗೂ ಕೂಡ ಗೊತ್ತಿರುತ್ತೆ, ಅಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ನಾವು ರೊಮ್ಯಾರಿಯೋಯಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬೌಲಿಂಗಲ್ಲಿ ಇನಿಷಿಯಲಿ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ರು, ಬ್ಯಾಟಲ್ಲಂತೂ ರನ್ನೇ ಬರ್ತಾ ಇರಲಿಲ್ಲ. ಆದರೆ ಆಮೇಲೆ ಬೌಲಿಂಗ್ ಸ್ವಲ್ಪ ಇಂಪ್ರೂವ್ ಆಗ್ತಾ ಬಂತು ಅವ್ರದ್ದು, ಸ್ವಲ್ಪ ಎಕಾನಮಿ ಚೆನ್ನಾಗಿತ್ತು. ಬ್ಯಾಟ್ ಮಾತ್ರ ಸೌಂಡ್ ಮಾಡಲೇ ಇಲ್ಲ ರೊಮ್ಯಾರಿಯೋ ಶೆಫರ್ಡ್ದು. ಸೊ ರಜತ್ ಪಟಿದಾರ್ಗೆ ಒಂಥರ ಇದು ಬಗ್ಲಲ್ಲಿರುವಂಥ ಮುಳ್ಳು. ಒಂದು ಕಡೆ ಅವ್ರನ್ನ ಅಂಥ ಫಿನಿಷರ್ನ ಬಿಡೋಂಗೂ ಇಲ್ಲ, ಇನ್ನೊಂದು ಕಡೆ ಬೌಲಿಂಗ್ ಒಂದು ಎಕ್ಸ್ಟ್ರಾ ಒಂದು ಆಪರ್ಚುನಿಟಿ ಅವ್ರ ಕಡೆಯಿಂದ ಒಂದು ಕುಷನ್ ಪ್ರೊವೈಡ್ ಆಗುತ್ತೆ. ಸೊ ಆ ಕಾರಣಕ್ಕೆ ರೊಮ್ಯಾರಿಯೋ ಶೆಫರ್ಡ್ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದ್ರು. ಬಟ್ ವಾಟ್ ಎವರ್, ನಾವು ಚಾಂಪಿಯನ್ ಆದ್ವಿ, ಗೆದ್ದಾಗ ಅದೆಲ್ಲ ಕೂಡ ಅಲ್ಲಿಗೆ ಮುಚ್ಚಿ ಹೋಗ್ಬಿಡುತ್ತೆ. ಅದೇ ಸೋತಿದ್ರೆ ಅದೇ ದೊಡ್ಡ ಇಶ್ಯೂ ಆಗಿರೋದು. ರೊಮ್ಯಾರಿಯೋ ಶೆಫರ್ಡ್ ಚೇಂಜ್ ಮಾಡಬೇಕಿತ್ತು, ಅವ್ರನ್ನ ಆಡಿಸ್ಬೇಕಿತ್ತು, ಇವ್ರನ್ನ ಅಂತ. ಬಟ್ ಇವಾಗ ಸ್ಯಾಮ್ ಕರನ್ ಬರ್ತಾರೆ ಅನ್ನೋದ್ರ ಬಗ್ಗೆ, ಶಿಫ್ಟ್ ಆಗ್ಬೋದು, ಒಂದು ಟ್ರೇಡ್ ಆಗ್ಬೋದು ಅನ್ನೋದು ಯಾಕೆ ಅಂತಂದರೆ, ನಿಮಗೆ ಸ್ಯಾಮ್ ಕರನ್ ಗೊತ್ತು, ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ ಅವರು. ಲಾಸ್ಟ್ ಸೀಸನ್ ಇಂಜುರಿ ಕಾರಣದಿಂದಾಗಿ ಅವರು ಆಡಲಿಲ್ಲ, ಭಾಳ ಕಡಿಮೆ ಒಂದು ಮೊತ್ತಕ್ಕೆ ತೊಗೊಂಡ್ರು ಅವ್ರನ್ನ, 2.4 ಕೋಟಿಗೆ. ಆದರೆ ಕಂಪ್ಲೀಟ್ ಸೀಸನ್ ಅವರು ಇಂಜುರಿಯಿಂದ ಆಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಿಂತ ಹಿಂದಿನ ಸೀಸನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರವಾಗಿ ಆಡಿದ್ರು. ಒಂದು ನನಗೀಗಲೂ ನೆನಪಿದೆ, 87 ಸಮಥಿಂಗ್ ಹೊಡೆದಿದ್ರು 44 ಬಾಲಿಗೆ. ತುಂಬ ಯೂಸ್ಫುಲ್ ಪ್ಲೇಯರ್. ಸೊ ಅವ್ರನ್ನ ಯಾಕೆ ಇವ್ರು ನೋಡ್ತಿದ್ದಾರೆ ಅಂತಂದರೆ, ನಮ್ಮಲ್ಲಿ ಮಿಡ್ಲ್ ಆರ್ಡ್ರಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡ್ ಆಲ್ರೌಂಡರ್ ಇಲ್ಲ, ಅದ್ರ ಫಾರಿನ್ ಪ್ಲೇಯರ್ ಒಬ್ಬರು ಇಲ್ಲ. ಸೊ ಅದೊಂದು ಹೆಲ್ಪ್ ಆಗ್ಬೋದು ನಮಗೆ, ಯಾಕಂತಂದರೆ ಮಿಡ್ಲ್ ಆರ್ಡ್ರಲ್ಲಿ ಒಂದು ಚೇಂಜಸ್ ತರೋದಕ್ಕೆ. ಸೊ ಈ ಕಾರಣಕ್ಕೆ ನೋಡ್ತಾ ಇರಬಹುದು ಅಂತ. ಜೊತೆಗೆ ರೊಮ್ಯಾರಿಯೋ ಶೆಫರ್ಡ್ ಅವರ ಫಾರ್ಮ್, ಹಾಗೆ ಬೌಲಿಂಗ್ ವಿಚಾರವಾಗಿ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಆ ರೀಸನ್ಗೆ ಆರ್ ಸಿ ಬಿ ಯೋಚನೆ ಮಾಡ್ತಾ ಇದೆ ಅಂತ ನಾವು ಅನ್ಕೋಬೋದು. ಎರಡನೇದಾಗಿ, ರೊಮ್ಯಾರಿಯೋ ಶೆಫರ್ಡ್ ಅವರಿಗೆ ಅವರೊಂದು ರಾಜಸ್ಥಾನದ ಸೆಟಪ್ಪಿಗೆ ಅದು ಮ್ಯಾಚ್ ಆಗುತ್ತೆ. ಯಾಕಂತಂದರೆ ಅವರು ಅಂಥ ಪ್ಲೇಯರ್ಗಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ, ಈ ಥರ ರೊಮ್ಯಾರಿಯೋ ಶೆಫರ್ಡ್ ಅಂತ ಪ್ಲೇಯರ್ಸನ್ನು. ಜಡೇಜಾ ಜೊತೆಗೆ ಒಬ್ಬ ಫಿನಿಷರ್ ಅವ್ರಿಗೆ ಸಿಕ್ಕಿದ್ರೆ ಟೀಮ್ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ರಿಯಾನ್ ಪರಾಗಿಗೆ ಒಂದು ದೊಡ್ಡ ಹೆಲ್ಪ್ ಆಗುತ್ತೆ, ಲೋವರ್ ದ ಆರ್ಡರ್, ಜೊತೆಗೆ ಬೌಲಿಂಗ್ ಕೂಡ ಇರೋದ್ರಿಂದ. ಬಟ್ ನಮಗೆ ಸ್ಯಾಮ್ ಕರನ್ ಬಂದರೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಸ್ಯಾಮ್ ಕರನ್ ಹೇಗೆ ನೀವು ಇಬ್ಬರನ್ನೂ ಕಂಪೇರ್ ಮಾಡಿದ್ರೆ, ರೊಮ್ಯಾರಿಯೋ ಶೆಫರ್ಡ್ ಒಂಥರ ಡಿಸ್ಟ್ರಕ್ಟಿವ್ ಪ್ಲೇಯರ್. ಬಂದರೆ ಒಂದು 10-15 ಬಾಲಲ್ಲಿ ಚಿಂದಿ ಮಾಡಿ ಹೋಗ್ತಾರೆ. ಬಟ್ ಎಲ್ಲ ಮ್ಯಾಚಲ್ಲೂ ಅಂತ ಹೇಳೋಕ್ಕಾಗಲ್ಲ, ಮೇ ಬಿ 5 ಮ್ಯಾಚಲ್ಲಿ 1 ಮ್ಯಾಚಲ್ಲಿ ಹೊಡೆದ್ರು. ಸೊ ಈ ಥರ ಕ್ಯಾಮಿಯೋಗಳಿಗೆ ಅವರು ಹೆಸರುವಾಸಿ, ಬಂದು ಇಡೀ ಮ್ಯಾಚ್ನ ದಿಕ್ಕನ್ನೇ ಚೇಂಜ್ ಮಾಡಿಬಿಡ್ತಾರೆ. ಆದರೆ ನಿಮಗೆ ಸ್ಯಾಮ್ ಕರನ್ ಬಂದರೆ ಅವ್ರು ಸ್ವಲ್ಪ ಮೆಚ್ಯೂರ್ಡ್ ಪ್ಲೇಯರ್ ಕಂಪೇರ್ಡ್ ಟು ರೊಮ್ಯಾರಿಯೋ ಶೆಫರ್ಡ್. ಜೊತೆಗೆ ಅವ್ರನ್ನ ನೀವು ಫ್ಲೋಟರ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು, ಕಂಡೀಷನ್ಗೆ ಸರಿಯಾಗಿ ಸ್ವಲ್ಪ ನಿಂತು ಜವಾಬ್ದಾರಿಯಿಂದ ಆಡುವಂಥ ಪ್ಲೇಯರ್ ಸ್ಯಾಮ್ ಕರನ್. ಜೊತೆಗೆ ಪಿಂಚ್ ಹಿಟ್ಟರ್ ಕೂಡ ಅವರಿದ್ದರೆ ರನ್ ಅಂತೂ ಬರ್ತಾನೆ ಇರುತ್ತೆ. ರೊಮ್ಯಾರಿಯೋ ಥರ ಢಮಾಲ್ ಡಿಮೀಲ್ ಅಂತ ಹೊಡೆಯಲ್ಲ, ಬಟ್ ಅವರು ಸ್ಟ್ರೈಕ್ ರೇಟನ್ನು 180, 170 ಆ ಒಂದು ಇದರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ ಫ್ಲೋಟರ್ ಆಗಿ ಯೂಸ್ ಮಾಡ್ಬೋದು ನೀವು. 3ರಿಂದ 4, 5, 6, 7 ಎಲ್ಲಿ ಬೇಕಾದರೂ ನಿಮ್ಗೇನಾದರೂ ಒಂದಿನ ಸ್ಯಾಮ್ ಕರನ್ ಸ್ವಲ್ಪ ಬೇಗ ಬೇಕು ಅಂತಂದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಪವರ್ ಪ್ಲೇನಲ್ಲಿ 1 ಡೌನಲ್ಲೂ ಬೇಕಾದರೆ ಅವಶ್ಯಕತೆ ಇದ್ದರೆ ಒಬ್ಬ ಲೆಫ್ಟ್ ಆರ್ಮ್ ಪ್ಲೇಯರ್ ಬೇಕು. ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಇದ್ದಾರೆ,
ಪಡಿಕಲ್ ಒಂದಿನ ಏನೋ ಚೇಂಜ್ ಮಾಡೋಣ ಅಂತ ನೀವೇನೋ ಶಿಫ್ಟ್ ಮಾಡಬೇಕು, ಪಡಿಕಲ್ ಏನೋ ಒಳ್ಳೆ ರನ್ನಲ್ಲಿ ಇಲ್ಲ ಅಂತ ಅಂದ್ಕೊಳ್ಳೋಣ, ಜಸ್ಟ್ ಇಮ್ಯಾಜಿನ್. ಸೊ ಆಗ ಸ್ಯಾಮ್ ಕರ್ನ ಮೇಲೆ ತರ್ಬೋದು. ಸೊ ಬಂದು ಕ್ವಿಕ್ ರನ್ ಗಳಿಸಿ ಹೋಗ್ತಾರೆ. ಸೊ ಇದು ಬ್ಯಾಟಿಂಗ್ ಅಂತ ಬಂದಾಗ ಫ್ಲೋಟರ್ ಆಗಿ ಯೂಸ್ ಮಾಡ್ಬೋದು, ಎಂಡಿಂಗಲ್ಲಿ ನೀವು ಫಿನಿಷರ್ ಆಗಿ ಯೂಸ್ ಮಾಡ್ಬೋದು. ಇಂಗ್ಲೆಂಡ್ ಅವ್ರನ್ನ ಯೂಸ್ ಮಾಡ್ತಾ ಇದೆ ಈಗ, ನೀವು ಮೇಲೆ ಕೂಡ ಯೂಸ್ ಮಾಡ್ಬೋದು. ಇದೊಂದು. ಎರಡನೇದಾಗಿ ಸ್ಯಾಮ್ ಕರ್ನ್ ಅವರ ಬೌಲಿಂಗ್ ಇದೆಯಲ್ಲ, ಅದು ನಿಮಗೆ ಪವರ್ ಪ್ಲೇನಲ್ಲೂ ಯೂಸ್ ಆಗುತ್ತೆ, ಹಾಗೆ ಡೆತ್ತಲ್ಲೂ ಯೂಸ್ ಆಗುತ್ತೆ. ಅವ್ರದ್ದು ಈ ಸ್ಲೋ ಬೌನ್ಸರ್ಗಳಿರ್ಬೋದು, ವೇರಿಯೇಷನ್ಸ್ ಮಾಡ್ತಾರೆ, ಅವರು ನಕಲ್ ಬಾಲ್ಗಳನ್ನು ಹಾಕ್ತಾರೆ, ಆಡಿಸ್ತಾರೆ ಬ್ಯಾಟ್ಸ್ಮನ್ನ. ಅಂದರೆ ಅಷ್ಟು ಬೇಗ ನೀವು ಪಿಕ್ ಮಾಡೋಕ್ಕಾಗಲ್ಲ ಕೆಲವೊಂದು ಬಾಲ್ಗಳನ್ನು. ಇದು ಚಿನ್ನಸ್ವಾಮಿ ಅಂತ ಸ್ಟೇಡಿಯಮಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಸ್ಯಾಮ್ ಕರನ್ ಆ ರೀಸನ್ಗೆ ಹೆಲ್ಪ್ಫುಲ್ ಆಗ್ತಾರೆ ಕಂಪೇರ್ ಟು ರೊಮ್ಯಾರೋ ಶೆಫರ್ಡ್. ಜೊತೆಗೆ ಅವ್ರನ್ನ ಡೆತ್ತಲ್ಲಿ ಯೂಸ್ ಮಾಡ್ಬೋದು. ನಿಮಗೆ 6 ಬಾಲಿಗೆ 10 ರನ್ ಬೇಕು ಅಂತಂದಾಗ ಧೈರ್ಯವಾಗಿ ಸ್ಯಾಮ್ ಕರನ್ ಕೈಗೆ ಬಾಲ್ ಕೊಡ್ಬೋದು. ಕೆಲವೊಂದು ಮ್ಯಾಚ್ಗಳಲ್ಲಿ ನೀವು ನೋಡೋದು ಕಾಸ್ಟ್ಲಿ ಅನಿಸಿರ್ಬೋದು, ಕೆಲವೊಂದು ಕಡೆ ಅಷ್ಟೇ ಉತ್ತಮವಾಗಿ ಬೌಲಿಂಗ್ ಮಾಡಿದ್ದಾರೆ. ಸೊ ಸ್ಯಾಮ್ ಕರನ್ ನಿಜವಾಗ್ಲೂ ಒಂದು ಒಳ್ಳೆ ಅಸೆಟ್ ಟೀಮಿಗೆ ಬಂದರೆ. ಸೊ ನನಗನ್ಸುತ್ತೆ ಇದು ದಿ ಬೆಸ್ಟ್ ಅಂತ. ಸೊ ರೊಮ್ಯಾರೋ ಶೆಫರ್ಡ್ನ ಚೇಂಜ್ ಮಾಡಬೇಕಾ, ಸ್ಯಾಮ್ ಕರನ್ ಬರಬೇಕಾ, ನೀವು ಕಮೆಂಟ್ ಮಾಡಿ. ಜೊತೆಗೆ ಅವ್ರು ಕ್ಯಾಪ್ಟನ್ಸಿ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ, ಅದು ರಜತ್ ಪಟ್ಟಿದಾರ್ಗೆ ಇನ್ನಷ್ಟು ಹೆಲ್ಪ್ ಆಗ್ಬೋದು ಆ್ಯಸ್ ಎ ಪ್ಲೇಯರ್. ಜೊತೆಗೆ ಅವ್ರು ಆಡಿರುವಂಥ T20ಗಳು ಈಗ ಅವ್ರ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಸಿಕ್ಕಾಪಡೆ ಇದೆ. 317 T20 ವರ್ಲ್ಡ್ ವೈಡ್ ಆಡಿದ್ದಾರೆ ಅವರು. ಸೊ ಹಾಗಾಗಿ ವಿಕೆಟ್ಸ್ ಕೂಡ ಹಾಗೆ ರನ್ಸ್ ಕೂಡ ಗಳಿಸಿದ್ದಾರೆ. ಇದು ನಂಬರ್ 1 ಟ್ಯಾಕ್ಟಿಕಲ್ ಫಿಟ್ ಅಂತ ಅನಿಸುತ್ತೆ ನಮ್ಮ RCB. ಅದಕ್ಕೆ ಎರಡನೇದಾಗಿ ರಜತ್ ಪಟ್ಟಿದಾರ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ರಜತ್ ಪಟ್ಟಿದಾರ್ಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಏನು ಅಂತಂದರೆ, ದುಲೀಪ್ ಟ್ರೋಫಿಗೆ ಈಗ ಅವ್ರನ್ನ ಕ್ಯಾಪ್ಟನ್ ಮಾಡಲಾಗಿದೆ. ಸೊ ಕಳೆದ ಬಾರಿ ಕೂಡ ನಿಮ್ಗೆ ಗೊತ್ತು, ಮಧ್ಯಪ್ರದೇಶ್ ಟೀಮನ್ನು ಅವರ ಸ್ಮ್ಯಾಟ್ ಸೀರೀಸಲ್ಲಿ ಫೈನಲಿ ತೊಗೊಂಡು ಹೋಗಿದ್ರು. ಸೊ ಹಾಗೆ ದುಲೀಪ್ ಟ್ರೋಫಿಲೂ ಕೂಡ ಗೆಲ್ಲೋ ಹಾಗೆ ಮಾಡಿದರು, ಚಾಂಪಿಯನ್ ಆಗಿತ್ತು. RCB ಜೊತೆಗೆ 2 ಬಾರಿ ಚಾಂಪಿಯನ್ ಆಗಿದೆ. ಈಗ ರಜತ್ ಪಟ್ಟಿದಾರ್ ಅವ್ರನ್ನ ಸೆಂಟ್ರಲ್ ಝೋನ್ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ. ಇದೇನಪ್ಪ ಗೋಲ್ಡನ್ ಆಪರ್ಚುನಿಟಿ ಅಂತ ನಿಮ್ಗೆ ಅನಿಸ್ಬೋದು. ಹಿಂದೆ ಕೂಡ ಕ್ಯಾಪ್ಟನ್ ಆಗಿದ್ರು, ಲಾಸ್ಟ್ ಸೀಸನ್ ಕೂಡ ಕಪ್ ಗೆದ್ದಿದ್ದಾರೆ, ಆಗಲೇ ತಗೊಂಡಿಲ್ಲ ಇವರು. RCBಗೆ 2 ಕಪ್ ಗೆಲ್ಸಿದಂಥ ಪ್ಲೇಯರ್ ಅವ್ರನ್ನೇ ಅಥವಾ ಕ್ಯಾಪ್ಟನ್. ಸೊ ಅಂಥ ಒಂದು ಕ್ಯಾಪ್ಟನ್ನೇ ತೊಗೊಂಡಿಲ್ಲ. ಈಗೇನು ತೊಗೊಳ್ತಾರೆ ಅಂತಂದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಅನ್ನೋದಕ್ಕಿಂತ ಒಂದು ಫ್ಯಾಕ್ಟ್ ಇದೆ. ಅದೇನು ಅಂತಂದರೆ, ಉಳಿದಿರೋ ಕ್ಯಾಪ್ಟನ್ಗಳಿದಾರಲ್ಲ, ಈಸ್ಟ್ ಝೋನ್, ವೆಸ್ಟ್ ಝೋನ್, ಸೌತ್ ಝೋನ್, ಇವರೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ರಜತ್ ಪಟ್ಟಿದಾರ್ಗೆ, ಆಲ್ಮೋಸ್ಟ್ ಅಲ್ಲ 100% ಇವರಿಗೆ ಕಾಂಪಿಟೇಟರ್ಗಳು. ಇಬ್ಬರು ಆಲ್ರೆಡಿ ಟೀಮಲ್ಲಿದ್ದಾರೆ, ಇನ್ನೊಬ್ಬರು ರಜತ್ ಪಟ್ಟಿದಾರ್ ಮುಂದೆ ಅಡ್ಡ ಇದ್ದಾರೆ. ಅದು ಒನ್ ಡೇ ಸೆಟಪ್ ಇರ್ಬೋದು, T20ಗೂ ತೊಗೊಳ್ಬೋದು ನಾವು. ಸೊ ಅಂಥ ಪ್ಲೇಯರ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅನೌನ್ಸ್ಮೆಂಟ್ ಆಗಿರೋದ್ರಿಂದ. ಟೀಮಲ್ಲಿ ಇರೋರು ಅಂತಂದರೆ ಇಶಾನ್ ಕಿಶನ್ ಹಾಗೆ ತಿಲಕ್ ವರ್ಮಾ. ಈ ಇಬ್ಬರೂ ಕೂಡ ಆ ಮಿಡ್ಲ್ ಆರ್ಡ್ರಲ್ಲಿ ರಜತ್ ಪಟ್ಟಿದಾರಿಗೆ ಸ್ವಲ್ಪ ಅಡ್ಡ ಇರುವಂಥವ್ರು. ಯಾಕಂದರೆ ಅವರು ಟೀಮಲ್ಲಿದ್ದಾರೆ. ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ. 2-3 ಇನ್ನಿಂಗ್ಸಲ್ಲಿ 1 ಆಡ್ತಾರೆ, ಮತ್ತೊಂದು 2 ಫೇಲ್ಯೂರ್ ಆಗುತ್ತೆ, ಮತ್ತೆ ಬರುತ್ತೆ, ಆ ಥರದ್ದು ಆಗ್ತಿದೆ. ಬಟ್ ಈಸ್ ಟ್ಯಾಲೆಂಟೆಡ್. ಇಶಾನ್ ಕಿಶನ್ ನಿಮಗೆ ಗೊತ್ತಿರೋದೆ. ಸೊ ಅವ್ರಿಗಿರುವಂಥ ಫೈರ್ ಪವರ್ ಎಲ್ಲವೂ ಕೂಡ ಹೆಲ್ಪ್ ಆಗುತ್ತೆ. ವಿಕೆಟ್ ಕೀಪರ್ ಅದೊಂದು ಮೇನ್ ಅವ್ರಿಗೆ ಪ್ಲಸ್ ಪಾಯಿಂಟ್. ಸೊ ಇವರಿಬ್ಬರು ರಜತ್ ಪಟ್ಟಿದಾರ್ಗೆ ಒಂಥರ ಕಾಂಪಿಟೇಟರ್ ಆಗಿರುವಂಥವ್ರು. ಇನ್ನೊಂದು ಕಡೆ ಋತುರಾಜ್ ಗಾಯಕ್ವಾಡ್, ಸೌತ್ ಝೋನ್ ಕ್ಯಾಪ್ಟನ್. ಅವರು ಕೂಡ ನೇರವಾಗಿ ಟೀಮ್ ಆಯ್ಕೆ ಅಂತ ಬಂದಾಗ ಒನ್ ಡೇಗೂ ನಾಳೆ ವೆಸ್ಟ್ ಇಂಡೀಸ್ಗೆ ಕೆಲವು ದಿನದಲ್ಲಿ ಪಿಕ್ ಮಾಡುವಾಗ ನಿಮಗೆ ಅಡ್ಲಾಗಿರೋದು ಋತುರಾಜ್ ಗಾಯಕ್ವಾಡ್. ಸೊ ಆ ಕಾರಣಕ್ಕೆ ಇವರಿಬ್ಬರನ್ನು 3 ಜನರನ್ನು ಮೀರಿಸಿ ಮತ್ತೊಂದು ಪರ್ಫಾರ್ಮೆನ್ಸ್ ಏನಾದರೂ ರಜತ್ ಪಟ್ಟಿದಾರ್ ಕೊಟ್ಟರೆ, ಐ ಥಿಂಕ್ BCCIಗೆ ಬೇರೆ ಆಪ್ಷನ್ನೇ ಇರಲ್ಲ, ರಜತ್ನ ಪಿಕ್ ಮಾಡಲೇಬೇಕಾಗತ್ತೆ. ಪ್ರಯತ್ನ ಪಡ್ತಾ ಇರಬೇಕು, ಬೆಸ್ಟ್ ಕೊಡ್ತಾ ಇರಬೇಕು. 2 ಕಪ್ ಗೆಲ್ಲಿಸಿದ್ದಾರೆ, ಸೈಯದ್ ಮುಸ್ತಕ್ ಅಲಿ ಫೈನಲ್ ಕಳಿಸಿದ್ದಾರೆ, ಟೀಮನ್ನು ಮಧ್ಯಪ್ರದೇಶನ ತೊಗೊಂಬಂದಿದ್ದಾರೆ, ದುಲೀಪ್ ಟ್ರೋಫಿ ಗೆದ್ದಿದ್ದಾರೆ. ಹೊಡೀತಾ ಇರಬೇಕು. ಆ ಬಾಗಿಲು ತಟ್ಟತಾನೆ ಇದ್ರೇ ಒಂದಲ್ಲ ಒಂದಿನ ಬಾಗಿಲು ಓಪನ್ ಆಗುತ್ತೆ BCCI ಆಯ್ಕೆ ಸಮಿತಿಯವ್ರದ್ದು. ಸೊ ಆ ಥರ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ಅದನ್ನು ಯೂಸ್ ಮಾಡ್ಕೊಳ್ತಾರಾ ರಜತ್ ಪಟ್ಟಿದಾರ್? ಕಮೆಂಟ್ ಮಾಡಿ. ನಮಸ್ಕಾರ.